ರಾಜ್ಯದ ದೊಡ್ಡ ಜಾತ್ರೆಗಳ ಪೈಕಿ ಪ್ರಮುಖವಾಗಿ ಸಾಗರದ ಮಾರಿಕಾಂಬಾ ದೇವಿಯ ಜಾತ್ರಾ ಮಹೋತ್ಸವ ಕೂಡ ಒಂದು ಅಂತ ಹೇಳಲಾಗುತ್ತೆ. ಕಾರಣ ಲಕ್ಷ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ದೇವಿಯ ದರ್ಶನ ಪಡೆದುಕೊಳ್ತಾರೆ. ಈ ಜಾತ್ರೆಯ ಸಂಭ್ರಮದಲ್ಲಿ ಭಾಗಿಯಾಗ್ತಾರಂತೆ. ಹಾಗಾದ್ರೆ ಈ ಜಾತ್ರೆಯ ವಿಶೇಷತೆ ಏನು? ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಎಲ್ಲಿ ನೋಡಿದ್ರೂ ಜನವೋ ಜನ. ಶಕ್ತಿ ಸ್ವರೂಪಿಣಿ ಉಗ್ರ ರೂಪಿಯಾಗಿ ದರ್ಶನ ನೀಡುತ್ತಿರುವ ಮಾರಿಕಾಂಬಾ ದೇವಿ. ಸಾಲು ಸಾಲು ಅಂಗಡಿಗಳು, ಗಣಪತಿ ಕೆರೆಯಲ್ಲಿ ಬೋಟಿಂಗ್, ಜಾಲಿ ರೈಡ್, ಈ ಎಲ್ಲಾ ವೈಭವಕ್ಕೆ ಸಾಕ್ಷಿಯಾಗಿದ್ದು ಶಿವಮೊಗ್ಗ ಜಿಲ್ಲೆಯ ಸಾಗರ ಪಟ್ಟಣ. ಪ್ರತಿ 3 ವರ್ಷಗಳಿಗೊಮ್ಮೆ ನಡೆಯುವ ಮಾರಿಕಾಂಬಾ ಜಾತ್ರೆ ಫೆಬ್ರವರಿ 3ರಂದು ಚಾಲನೆ ಸಿಕ್ಕಿದ್ದು 4 ದಿನಗಳಿಂದಲೂ ಸಾವಿರಾರು ಭಕ್ತರು ಬಂದು ದೇವಿ ದರ್ಶನ ಪಡೆಯುತ್ತಿದ್ದಾರೆ. ಮಾರಿಕಾಂಬಾ ದೇವಿ ತಾಯಿಯ ಮನೆಯಲ್ಲಿದ್ದ ಮೊದಲ ದಿನವೇ 3 ಲಕ್ಷಕ್ಕೂ ಹೆಚ್ಚು ಭಕ್ತರು ದರ್ಶನ ಪಡೆದಿದ್ದಾರೆ. ಅದರ ಮರುದಿನವೇ ಮೆರವಣಿಗೆ ಮೂಲಕ ದೇವಿಯನ್ನ ಕರೆತಂದು ಸಾಗರದ ಮಾರಿಕಾಂಬಾ ದೇವಾಲಯದ ಬಳಿ ಅಂದ್ರೆ ಪ್ರಸ್ತುತ ಗಂಡನ ಮನೆಯಲ್ಲಿ ದೇವಿಯನ್ನ ಪ್ರತಿಷ್ಠಾಪಿಸಲಾಗಿದೆ. ಶಾಸಕ ಬೇಳೂರು ಗೋಪಾಲಕೃಷ್ಣ ನೇತೃತ್ವದಲ್ಲಿ ಜಾತ್ರೋತ್ಸವ ನಡೆಯುತ್ತಿದ್ದು ನಟ ಶಿವರಾಜ್ ಕುಮಾರ್ ದಂಪತಿ, ವಿನಯ್ ಗುರೂಜಿ ಸೇರಿದಂತೆ ಹಲವು ಗಣ್ಯರು ದೇವಿಯ ದರ್ಶನ ಪಡೆದಿದ್ದಾರೆ. ಇದು ಒಟ್ಟು 9 ದಿವಸ ಜಾತ್ರೆ ಇದು. ಹಾಗಾಗಿ ಮೊನ್ನೆ ಸ್ಟಾರ್ಟಿಂಗ್ ಭಾಳ ಜನ ಬಂದಿದ್ದರು. ಹೋದ ವರ್ಷಕ್ಕಿಂತ ಈ ವರ್ಷ ಮತ್ತೆ ಡಬಲ್ ಜನ ಬರ್ತಾ ಇದ್ದಾರೆ. ಒಟ್ಟು ತಾಯಿಯ ದರ್ಶನ ಮಾಡೋಕ್ಕೆ ಬೆಂಗಳೂರು ಅತ್ಯಂತ ಬರ್ತಾ ಇದ್ದಾರೆ. ಭಾಳ ದೊಡ್ಡ ಮಟ್ಟಕ್ಕೆ ನಡೀತಾ ಇದೆ. ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ. ಭಾಳ ಸುಂದರವಾದಂಥ ವ್ಯವಸ್ಥೆ, ಎಲ್ಲ ವ್ಯವಸ್ಥೆಯನ್ನು ಮಾಡಿಟ್ಟಿದ್ವಿ. ಸ್ಪೆಷಲ್ಲು ಎಲ್ಲದೂ ಬಿಟ್ಟಿದ್ದೀವಿ. ಬಸ್ಸು, ಟ್ರೈನು ಎಲ್ಲ ಬಿಟ್ಟಿದ್ದೀವಿ. ಹಾಗಾಗಿ ಯಾವುದೇ ಸಮಸ್ಯೆ ಇಲ್ಲ. ಇಲ್ಲಿ ಬರೋದೇ ಒಂದು ಖುಷಿ ಆಗುತ್ತೆ. ಸಾಗರಕ್ಕೆ ಬರೋದು ಅದು ಗೋಪಾಲಕೃಷ್ಣ ಅವ್ರು ಇರೋದವರೆಗೂ ಅದು ಆರಾಮ ಬರ್ತಾ ಇರ್ತೀವಿ. ಒಂದು ಆತ್ಮೀಯತೆ ಅವಾಗವಾಗ ನಮ್ಮನ್ನ ಕರೆಸ್ಕೊತಾ ಇರೋದು ಅಮ್ಮ ನಿಜ ನಮ್ಮ ಪುಣ್ಯ ಅಂತ ಭಾವಿಸ್ತೀವಿ. ಇನ್ನು ಶಿವಮೊಗ್ಗ ಮಾತ್ರವಲ್ಲದೆ ದೇಶ ವಿದೇಶಗಳಲ್ಲಿಯೂ ನೆಲೆಸಿರುವ ಹೆಣ್ಣು ಮಕ್ಕಳು ಜಾತ್ರೆಯ ಸಮಯದಲ್ಲಿ ತಪ್ಪದೆ ಬಂದು ದೇವಿಗೆ ಉಡಿ ನೀಡುವ ಪೂಜಾ ಶಾಸ್ತ್ರದಲ್ಲಿ ಪಾಲ್ಗೊಂಡು ತವರು ಮನೆಯ ಸತ್ಕಾರವನ್ನು ಸ್ವೀಕರಿಸುತ್ತಾರೆ. ಇದು ಸಾಗರದ ಮಾರಿ ಜಾತ್ರೆಯ ವಿಶೇಷವಾಗಿದೆ. ಒಟ್ಟಾರೆ ಗಂಡನ ಮನೆಯಲ್ಲಿ ಗದ್ದುಗೆ ಏರಿ ಕುಳಿತಿರುವ ಮಾರಿಕಾಂಬಾ ದೇವಿಯ ದರ್ಶನ ಪಡೆಯಲು ಭಕ್ತ ಸಾಗರವೇ ಹರಿದು ಬರ್ತಿದೆ. ಕ್ಯಾಮರಾಮನ್ ಸಾವಂತ್ ಜೊತೆ ನವೀನ್ ಪುರ್ದಾಳ್, ಗ್ಯಾರಂಟಿ ನ್ಯೂಸ್, ಶಿವಮೊಗ್ಗ.